ಪಕ್ಷ ತೊರೆದ ಕೆಪಿ ಬಚ್ಚೇಗೌಡ, ಮುಖಂಡರ ಅಸಮಾಧಾನ, ಡಾಕ್ಟರ್ ಕೆ ಸುಧಾಕರ್ ಬೆನ್ನಿಗೆ ನಿಂತ ಜೆಡಿಎಸ್ ಕಟ್ಟಾಳುಗಳು. ಮನೆಯಲ್ಲಿರಲು ನಾನು ಸನ್ಯಾಸಿಯಲ್ಲ, ರಕ್ಷಾರಾಮಯ್ಯರನ್ನು ಗೆಲ್ಲಿಸಲು ಪಣ, ಕಾಂಗ್ರೆಸ್ ಸೇರುತ್ತಿದ್ದಂತೆ ಬಚ್ಚೇಗೌಡ ಶಪಥ. ಅಂದು ಕಾಂಗ್ರೆಸ್ ವಿರುದ್ಧ ಬಂಡಾಯ, ಇಂದು ಮರಳಿ ಗೂಡಿಗೆ, ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕ ಪ್ರಯತ್ನ, ಅಂಜಿನಪ್ಪ ಪುಟ್ಟು. ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ಸಾವಿಗೆ ಯತ್ನ, ಪತ್ನಿ ಪೋಷಕರ ವಿರುದ್ಧ ದೂರು ದಾಖಲು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಮೈತ್ರಿ ಒಪ್ಪಂದದಂತೆ ನಾವು ಸ್ಥಳೀಯವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಲಿದ್ದೇವೆಂದು ಜೆಡಿಎಸ್ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಕಳೆದ ದಿನವಷ್ಟೇ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು. ಇದರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಪೂರ್ಣ ಕುಸಿದು ಹೋಗಿದೆ ಎಂದು ಭಾವಿಸಲಾಗಿತ್ತು. ಆದರೆ ಇಂದು ಜೆಡಿಎಸ್ ಕಾರ್ಯಕರ್ತರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಪೂರ್ಣ ನೆಲೆ ನಿಂತಿದೆ, ಇದರ ಸಲುವಾಗಿಯೇ ನಾಳೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಶಕ್ತಿ ಪ್ರದರ್ಶನ ತೋರಲು ಮುಂದಾಗಿದ್ದು, ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳ ಪ್ರಮುಖ ಜೆಡಿಎಸ್ ನಾಯಕರು, ಮುಖಂಡರು ಭಾಗಿಯಾಗಿದ್ದು ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಲಿದ್ದೇವೆಂದು ತಿಳಿಸಿದ್ದಾರೆ. ಇನ್ನು ಮಾಜಿ ಶಾಸಕ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಗೊತ್ತಾದಂತೆ ಸಾಕಷ್ಟು ಆಘಾತವಾಯಿತು. ಇದೇ ವಿಚಾರವಾಗಿ ನಾವು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರ ಜೊತೆ ಮಾತುಕತೆ ನಡೆಸಿ ಜೆಡಿಎಸ್ ಪಕ್ಷದಲ್ಲಿ ಉಳಿದುಕೊಳ್ಳುವಂತೆ ಮನವಿ ಮಾಡಲಾಯಿತು. ಕುಮಾರಸ್ವಾಮಿಯವರು ಅನಾರೋಗ್ಯದಿಂದ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ನಾವು ಮೈತ್ರಿ ಧರ್ಮಪಾಲನೆ ಮಾಡಿ ಜೆಡಿಎಸ್ ವರಿಷ್ಠರು ಸೂಚಿಸಿದಂತೆ ನಾವು ಸ್ಥಳೀಯವಾಗಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಲು ಚರ್ಚೆ ನಡೆಸಲಾಯಿತು. ಆದರೆ ಅವರು ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಜೆಡಿಎಸ್ ಮುಖಂಡರು ಯಾರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿಲ್ಲ. ಎಲ್ಲರೂ ಜೆಡಿಎಸ್ ಪಕ್ಷದಲ್ಲಿದ್ದು ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಲಿದ್ದೇವೆ. ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ನಡೆಸಿ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರಲು ಮನವಿ ಮಾಡಿದರು. ಪಕ್ಷವನ್ನು ಬಿಟ್ಟು ಬೇರೆ ಪಾರ್ಟಿಗೆ ಸೇರ್ಕೊತೀವಿ ಅಂತ ಅವರು ಹೇಳಿದಾಗ ಭಾಳ ಆಘಾತ ಆಯಿತು ನಮಗೆ. ಆಗ ನಮ್ಮ ಸ್ನೇಹಿತರನ್ನೆಲ್ಲ ಕುದಿಸ್ಕೊಂಡು, ನಮ್ಮ ನಾಯಕರನ್ನೆಲ್ಲ ಕರೆದು ಕುದಿಸ್ಕೊಂಡು ಮಾತಾಡಿದಾಗ ಅವರು ಎಲ್ಲ ಧೈರ್ಯ ಕೊಟ್ಟರು ನನಗೆ. ಪಾರ್ಟಿ ನಾವು ಕಟ್ಟವ, ನಮ್ಮ ಕೆ ಬಿ ಪಿಳ್ಳಪ್ಪನವ್ರು ಹಾಕಿರ್ತಕ್ಕಂಥ ಈ ಪಾಯ ಈ ಜನತಾ ಪಕ್ಷದಿಂದ ಜನತಾ ಪಾರ್ಟಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಪಾರ್ಟಿನ ನಾವು ಬಿಟ್ಟು ಹೋಗೋದು ಬೇಡ, ಈ ತಾಲೂಕಲ್ಲಿನ ನಮ್ಮ ಸಮೃದ್ಧಿಯಾಗಿ ಬೆಳೆಸ್ಬೇಕು ಪಾರ್ಟಿನ ಅಂಥೇಳಿ ನಮ್ಮ ಸ್ನೇಹಿತರೆಲ್ಲ ನನಗೆ ತಿಳಿಸಿದಾಗ ನಿನ್ನೆ ಎಲ್ಲರನ್ನೂ ಕರೆದು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ನಾಳೆ ಈ ಚಿಕ್ಕಬಳ್ಳಾಪುರದಲ್ಲಿ 3ನೇ ತಾರೀಕು 1 ಗಂಟೆಗೆ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಒಂದು ಮಹಾಸಭೆಯನ್ನು ಕರೆದಿದ್ದೇವೆ. ಈ ತಾಲೂಕಿನಾದ್ಯಂತ ಇರ್ತಕ್ಕಂಥ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಾಯಕರು, ಆತ್ಮೀಯರು, ಎಲ್ಲ ಮಹಿಳೆಯರು ಎಲ್ಲ ಭಾಗವಹಿಸಬೇಕು ಅಂತ ಈ ಪತ್ರಿಕಾದ್ಯಮದ ಮುಖಾಂತರ ಎಲ್ಲರನ್ನೂ ಕೈ ಮುಗಿದು ಬೇಡ್ಕೊಳ್ತೇನೆ. ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಪಕ್ಷ ಇನ್ನು ಮುಗ್ದೇ ಹೋಯ್ತು ಅನ್ನೋರಿಗೆ ನಾವು ಜೆಡಿಎಸ್ ಇನ್ನೂ ಇದ್ದೀವಿ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಿನ್ನೆನೂ ಸಹ ಕೆಲವರು ಮಾಧ್ಯಮ ಮಿತ್ರರು ಬಂದಿದ್ದರು, ಇವತ್ತು ನೋಡ್ತಾ ಇದ್ದೀರಿ, ನಾಳೆ ಸಹ ನೋಡಿರಿ ನೀವು ಇನ್ನೂ ಜೆಡಿಎಸ್ ಉಳ್ಕೊಂಡಿದೆಯೋ ಬಿಟ್ಟಿದೆಯೋ ಅಂತ. ನಾವೆಲ್ಲರೂ ಸೇರಿ ಕುಮಾರಣ್ಣವರು, ದೇವೇಗೌಡರು ಏನು ತೀರ್ಮಾನ ತಗೊಂಡಿದ್ದಾರೆ, BJP ಜೊತೆಯಲ್ಲಿ ಅಲಿಯನ್ಸ್ ಮಾಡಿಕೊಂಡು ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಪಾರ್ಟಿಗೆ 3 ಸೀಟ್ ಕೊಟ್ಟಿದ್ದಾರೆ ಅವರು. ಆ 3 ಸೀಟು ಗೆಲ್ಲಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ JDS ನಮ್ಮ ಲೀಡರ್ಗಳು, ನಮ್ಮ ಮತದಾರರು, ನಮ್ಮ ಅಕ್ಕ ತಂಗಿಯರು, ಎಲ್ಲ ನಮ್ಮ ಮಿತ್ರರು ಎಲ್ಲ ಸೇರಿ BJP ಪಾರ್ಟಿಗೆ ವೋಟ್ ಮಾಡಿ ಸಹಾಯ ಮಾಡಿ ಅಧಿಕ ಮತಗಳಿಂದ ಸುಧಾಕರ್ ಅವರನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ಪತ್ರಿಕೋದ್ಯಮದ ಮುಖಾಂತರ ನಾನು ಎಲ್ಲರನ್ನೂ ಬೇಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಕೆ ಬಿ ಪಿಳ್ಳಪ್ಪನವರು ಕಟ್ಟಿರ್ತಕ್ಕಂಥ ಪಾರ್ಟಿಯಲ್ಲಿ ಉಳ್ಕೊಂಡು ನಾವು ಇದುವರೆಗೂ ನಾವು JDS ಪಕ್ಷದಿಂದ ಬೇರೆ ಪಾರ್ಟಿ ಕಡೆ ತಿರುಗಿ ನೋಡಿರಲ್ಲ. ಇವತ್ತು ಸಹ ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ನಾಯಕರು ಕನ್ವೀನಿಯನ್ಸ್ ಮಾಡಿದರೆ ನಮಗೆ, ಇಲ್ಲ ನಮ್ಗೆ ಭಾಳ ಅನ್ಯಾಯ ಆಗಿದೆ, ನಾವು ಹೋಗ್ಬೇಕು, ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ಬೇಕಂತ ಅವರು ಹೇಳ್ತಕ್ಕಂಥ ಸಮಯ ಸರಿಯಿಲ್ಲ. ನಮಗೆ ಮುಂಚೆನೇ ಹೇಳಿದರೆ ಈ ಪಾರ್ಟಿ ಸರಿಯಿಲ್ಲ, ನಮಗೆ ಮನದಟ್ಟು ಮಾಡಿಕೊಟ್ಟು ನಾವು ಕಾಂಗ್ರೆಸ್ ಹೋಗ್ತಾ ಇದೀವಿ ಅಂತ ತೀರ್ಮಾನ ಮಾಡಿಕೊಟ್ಟಿದ್ರೆ ಅವಾಗ ಏನೋ ಒಂದು ತೀರ್ಮಾನ ಮಾಡ್ಬೋದಾಗಿತ್ತು. ಇವತ್ತು
ಪಾರ್ಟಿ ಅಲಿಯನ್ಸ್ ಮಾಡಿಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇರುವಾಗ ಎಲೆಕ್ಷನ್ ಕ್ಯಾಲೆಂಡರ್ ಹಾಕಿದ ಮೇಲೆ ಇವ್ರು ಪಾರ್ಟಿನ ಬಿಡೋಕ್ಕೆ ನಿಂತರು. ಈ ಕಾರಣ ಏನಂದರೆ ಕುಮಾರಸ್ವಾಮಿಗೆ 3 ಸಾರಿ ಆಪರೇಷನ್ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಂಡ್ಯದಿಂದ. ಆ ಟೈಮಲ್ಲಿ ನಾವು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ JDS ಕಾರ್ಯಕರ್ತರೆಲ್ಲನೂ ಪೂರ್ತಿ ಹೊರಟೋಗ್ಯವ್ರಿ, ಏನು ಪಾರ್ಟಿ ಇಲ್ದ್ರ ಆಗೋಗ್ಬಿಡ್ತಿಲ್ಲಿ ಅಂತಂದಾಗ ಅವ್ರಿಗೆ 2 ಕಡೆನೂ ತೊಂದರೆ 2-3 ಕಡೆನೂ ತೊಂದರೆ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಸೇರಿ ಈ ತೀರ್ಮಾನ ತಗೊಂಡು ಈ ಪಾರ್ಟಿನ ಕಟ್ಟಬೇಕು, ಬೆಳೆಸಬೇಕು, ಧೈರ್ಯವಾಗಿ ಎದುರಿಸಬೇಕು. ನಾವು ಇದುವರೆಗೂ ನಂಬಿಕೊಂಡಿರ್ತಕ್ಕಂಥ ಸಿದ್ಧಾಂತಗಳನ್ನ ಕೈ ಬಿಡಬಾರ್ದು. ದೇವೇಗೌಡರು ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕು. ಅದರ ಜೊತೆಗೆ ನಾವು ಸುಧಾಕರ್ನ ಇದುವರೆಗೂ ನಾವು ವಿರೋಧ ಮಾಡ್ಕೊಂಬಂದಿದ್ದೀವಿ. 15 ವರ್ಷದಿಂದನೂ ನಾವು ವಿರೋಧವಾಗೇ ಇದ್ದೀವಿ, ಇವತ್ತು ವಿರೋಧವಾಗೇ ಇದ್ದೀವಿ. ವಿರೋಧವಾಗಿದ್ರು ಕೂಡ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದೆ, JDS BJP ಪಾರ್ಟಿಯವರು ಅಲಿಯನ್ಸ್ ಮಾಡಿಕೊಂಡಿರೋದನ್ನೀಗ ನಾವೆಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದೆ ಅದ್ರ ತಲೆವಾಗಿ ನಾವು JDS BJPಗೆ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ. ಆದ್ದರಿಂದ ಮತದಾರ ಪ್ರಭುಗಳು ಎಲ್ಲರೂ ನಮ್ಮ JDS ಅಂತ ಯಾರು ನಂಬ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ತಾನೆ, ದಯವಿಟ್ಟು ಸುಧಾಕರ್ ಅವರಿಗೆ ಓಟ್ ಹಾಕಿ BJP ಪಾರ್ಟಿಯನ್ನು ಗೆಲ್ಲಿಸಿ ಮೋದಿಯವರ ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಡ್ತಾನೆ. ಮತ್ತೊಮ್ಮೆ ಒಕ್ಕಲಿಗರ ಸಂಘದಲ್ಲಿ ನಾಳೆ ಕರೆದಿರ್ತಕ್ಕಂಥ ಸಭೆಗೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಡ್ತಾ ಇದ್ದೇನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಪತ್ರಿಕೋದ್ಯಮದ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ. ಇನ್ನು ಕಳೆದ ದಿನವಷ್ಟೇ ಮಾಜಿ ಶಾಸಕ KP ಬಚ್ಚೇಗೌಡ ಸ್ಥಳೀಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಮಾಜಿ CM ಕುಮಾರಸ್ವಾಮಿ ಅವರ ಸಂಭಾಷಣೆ ಬಗ್ಗೆ ಪ್ರಸ್ತಾಪ ಮಾಡಿ ಕೆ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದೇ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ JDS ಮುಖಂಡರು, ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅಂದು ಕುಮಾರಸ್ವಾಮಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು ಕಾಂಗ್ರೆಸ್ ಸರ್ಕಾರ. ಸ್ಥಳೀಯವಾಗಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದ ವೇಳೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಜೊತೆಗೆ JDS ಪಕ್ಷದ ವರಿಷ್ಠರಾದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಸ್ಥಳೀಯವಾಗಿ ಯಾವುದೇ JDS ಮತಗಳು ತಪ್ಪದೇ ಸೂಚಿಸಿದ ಅಭ್ಯರ್ಥಿಗೆ ಮತ ನೀಡುವಂತೆ ಸೂಚನೆ ನೀಡಿದ್ದಾರೆ. ಅದರಂತೆ ದೇಶದ ಒಳಿತಿಗಾಗಿ 3ನೇ ಬಾರಿಯೂ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಿ ಸ್ಥಳೀಯವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಲಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ದೇವೇಗೌಡರು ತೀರ್ಮಾನ ಮಾಡಿರೋದು ಅಲ್ಲಿ ಏನೇನು ವಿಧಾನಸಭೆಯಲ್ಲಿ ಆಯ್ತು ಅವರು ಸಂಬಂಧಪಟ್ಟ ವಿಚಾರ ಅವ್ರು ನೋಡ್ಕೊಂಡಿದ್ದಾರೆ. ಅಲ್ಲಿ ನಡೆದಿರೋ ಕತೆ ಹೇಳಲಿಲ್ಲ ಅವರು. ಈಗ ನಮ್ಗೆ ಹೇಳ್ತಾ ಇರೋದು NDA ಮಾಡ್ತಾ ಇದ್ದೀವಿ, ನೀವು NDA ತೀರ್ಮಾನ ತಗೊಂಡಿದ್ದೀನಿ, ಅದಕ್ಕೆ ನೀವು ಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಬದ್ಧವಾಗಿ ನ್ಯಾಯಯುತವಾಗಿ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ತಾಲೂಕು ಅಧ್ಯಕ್ಷರು ನಮ್ಮ ಜೊತೆಯಲ್ಲೇ ಇದ್ದಾರೆ. ನಾವು ಅವ್ರ ನೇತೃತ್ವದಲ್ಲಿ ಬದ್ಧವಾಗಿ ನ್ಯಾಯಯುತವಾಗಿ ಏನು ನಮ್ಮದು JDS ಓಟಿತ್ತೋ ಅದಕ್ಕಿಂತ ಹೆಚ್ಚಿನ ಓಟ್ ಕೊಟ್ಟು ಸುಧಾಕರ್ ಸಹಾಯ ಮಾಡ್ತೀವಿ. ಅಲ್ಲಿ ಏನಾಯಿತು, ಅಲ್ಲಿ ಹಾಕ್ಬಿಟ್ಟೋದ್ರು, ಅದಕ್ಕೆ ನಮ್ಮ ಸಂಬಂಧ ಇರೋದು ಇಷ್ಟೇ. ಅವರು ತೀರ್ಮಾನ ಮಾಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಹೇಳ್ಬಿಟ್ಟಿದ್ದಾರೆ, ಹಿಂದೆ ನಡೆದಿದ್ದ ಘಟನೆ ಎಲ್ಲ ಮರ್ತಿದ್ದೀವಿ, ಆ ಘಟನೆ ಎಲ್ಲ ಬಿಟ್ಬಿಡಿ, ಈಗ ನಾವು ದುಡಿಬೇಕಾಗಿರೋದು NDA ಕಟ್ಟಬೇಕು, JDS ಪಾರ್ಟಿನ ಕರ್ನಾಟಕದಲ್ಲಿ ಉಳಿಸ್ಕೊಳ್ಬೇಕಾದ್ರೆ ನಾನು BJP ಜೊತೆ ಹೋಗಲೇಬೇಕು ಅಂತ ದೇವೇಗೌಡರು ತೀರ್ಮಾನ ಮಾಡಿರೋದು. ದೇವೇಗೌಡರು ತೀರ್ಮಾನ ಮಾಡಬೇಕಾದ್ರೆ 50-60 ವರ್ಷದಲ್ಲಿ ಏನು ಐಡಿಯಾ ಇರಬೇಕು, ಅವ್ರಿಗೆ ಎಷ್ಟು ಅನುಭವ ಇರಬೇಕು. ಆದ್ರಿಂದ ಅವ್ರು ಏನು ತೀರ್ಮಾನ ತಗೊಂಡಿದ್ರು ಆ ತೀರ್ಮಾನವಾಗಿ ನಾವು ಕಾಂಗ್ರೆಸ್ ಕಳೆದ 5-6 ತಿಂಗಳುಗಳ ಹಿಂದೆ ಪಕ್ಷ ಬದಲಾವಣೆ ವಿಚಾರ ಬಂದ ವೇಳೆ ಮಾಜಿ ಶಾಸಕ KP ಬಚ್ಚೇಗೌಡ ನನ್ನನ್ನು ತೆಗೆದುಕೊಳ್ಳುವ ಕರೆನ್ಸಿ ಇಲ್ಲ ಎಂದು ಹೇಳಿದರು. ಆದರೆ ಈಗ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ, ಯಾವ ಆಮಿಷಗಳಿಗಾಗಿ ಪಕ್ಷ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಚಿಕ್ಕಬಳ್ಳಾಪುರ ಸ್ಥಳೀಯ JDS ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನನಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವಿಲ್ಲ, ಪಕ್ಷ ಬಿಟ್ಟರೆ ಬರಬಹುದು ಎಂದು ಹೇಳಿದ್ದಾರೆ. ಮುಂದೆ ಮತ್ತೆ JDS ಪಕ್ಷಕ್ಕೆ ಬರಬಹುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮನೆಯಲ್ಲಿರೋದಕ್ಕೆ ನಾನು ಸನ್ಯಾಸಿ ಅಲ್ಲ. ಶತಾಯಗತಾಯ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯನವರನ್ನ ಗೆಲ್ಲಿಸೇ ತೀರುತ್ತೇವೆ ಎಂದು ಕಾಂಗ್ರೆಸ್ ಸೇರ್ಪಡೆಯಾಗಿ ಮಾಜಿ ಶಾಸಕ ಬಚ್ಚೇಗೌಡ ಶಪಥ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಶಾಸಕರು ಅಪಾರ ಸಂಖ್ಯೆಯ ತಮ್ಮ ಅಭಿಮಾನಿಗಳೊಂದಿಗೆ ಇವತ್ತು JDS ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೂ ಕೂಡ ಸುಗಮವಾದಂತಹ ಕಾರ್ಯ ಕೂಡ ಆಗ್ತಾ ಇದೆ. ಬಚ್ಚೇಗೌಡರ ಜೊತೆಯಲ್ಲಿ JDSನ
ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ KM ಮುನೇಗೌಡರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಾಜಕಾಂತ್ ಅವರು, ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಪ್ರಶಾಂತ್ ಅವರು. ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪೈಕಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೂ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಇತ್ತೀಚೆಗಷ್ಟೇ ಜೆಡಿಎಸ್ ಪಕ್ಷ ತೊರೆದ ಮಾಜಿ ಶಾಸಕ KP ಬಚ್ಚೇಗೌಡ ಹಾಗೂ ಜಿಲ್ಲಾಧ್ಯಕ್ಷ ಮುನೇಗೌಡ ಸೇರಿದಂತೆ ಅವರ ಬೆಂಬಲಿಗರು ಅಧಿಕೃತವಾಗಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ KP ಬಚ್ಚೇಗೌಡ, ನಾನು ಪಕ್ಷನಿಷ್ಠನಾಗಿ ಜೆಡಿಎಸ್ ಪಕ್ಷಕ್ಕೆ ದುಡಿದಿದ್ದೇನೆ. ಆದರೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸುಧಾಕರ್ನನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ನಾನು ಪಕ್ಷ ತ್ಯಜಿಸಬೇಕಾಯಿತು. ದೇವೇಗೌಡರನ್ನ ಮಾಡಿದ್ರೆ ಮೈತ್ರಿಗೆ ಬೆಂಬಲ ಕೊಡಿ, ಇಲ್ಲದಿದ್ರೆ ಮನೆಯಲ್ಲಿ ಇರಿ ಅಂದ್ರು. ಮನೆಯಲ್ಲಿ ಇರೋದಕ್ಕೆ ನಾನೇನು ಸನ್ಯಾಸಿಯಲ್ಲ, ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ದೇನೆ. ಶತಾಯ ಗತಾಯ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯನನ್ನ ಗೆಲ್ಲಿಸೇ ತೀರುತ್ತೇನೆ ಎಂದು ಶಪಥ ಮಾಡಿದ್ದಾರೆ. ಸುದೀರ್ಘವಾದ ಜೆಡಿಎಸ್ ಪಕ್ಷದ ಸಂಬಂಧವನ್ನು ತೊರೆದು ಅಲ್ಲಿ ನಡೆದಂತ ಘಟನಾವಳಿಗಳಿಂದ ಮನಸ್ಸಿಗೆ ಘಾಸಿಯಾಗಿ ಇವತ್ತು ಒಬ್ಬ ಭ್ರಷ್ಟನಿಗೆ ಟಿಕೆಟ್ ಕೊಟ್ಟರೆ ನಾನು ಕೆಲಸ ಮಾಡಲ್ಲ, ದಯಮಾಡಿ ಅಭ್ಯರ್ಥಿ ಚೇಂಜ್ ಮಾಡಿ ಅಂತ ಕೇಳಿದಾಗ ನನಗೆ ಕೊಟ್ಟ ಬಳುವಳಿ ಮೈತ್ರಿ ಧರ್ಮ ಪಾಲಿಸಿ, ಇಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿರೋದು. ಮನೆಯಲ್ಲಿರ್ಲಿಕ್ಕೆ ನಾನು ಸನ್ಯಾಸಿನೂ ಅಲ್ಲ. ನಮ್ಮ ತಂದೆ KV ಪಿಳ್ಳಪ್ಪನವರು ಕಾಂಗ್ರೆಸ್ ಪಕ್ಷವನ್ನ ಮೊಟ್ಟ ಮೊದಲಿಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿದಂತವರು ನಮ್ಮ ತಂದೆಯವರು. ಮನೆಯಲ್ಲಿರ್ಲಿಕ್ಕೆ ನಾನು ಸನ್ಯಾಸಿನೂ ಅಲ್ಲ. ಮನೆಯಲ್ಲಿರ್ಲಿಕ್ಕೆ ನಾನು ಸನ್ಯಾಸಿನೂ ಅಲ್ಲ. ಮನೆಯಲ್ಲಿರ್ಲಿಕ್ಕೆ ನಾನು ಸನ್ಯಾಸಿನೂ ಅಲ್ಲ. ನಮ್ಮ ತಂದೆ KV ಪಿಳ್ಳಪ್ಪನವರು ಕಾಂಗ್ರೆಸ್ ಪಕ್ಷವನ್ನ ಮೊಟ್ಟ ಮೊದಲಿಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿದಂತವರು ನಮ್ಮ ತಂದೆಯವರು. ಅಲ್ಲಿ ದಿವಂಗತ ದೇವರಾಜಸ್ವರ ಕರೆದು ಕಾಂಗ್ರೆಸ್ ಹಿಂಭಾಗ ಆದಾಗ ಇಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಇದ್ರು ಕೂಡ ಪ್ರಪ್ರಥಮ ಸಭೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದವರು ನಮ್ಮ ತಂದೆಯವರು. ಆ ನಂತರ ಐವತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದರು. ಆದರೆ ನಮ್ಮ ದುರಾದೃಷ್ಟ ರಾಜಕೀಯ ವಿದ್ಯಮಾನಗಳು, ರಾಜಕೀಯ ಪಿತೂರಿಗಳಿಂದ 1972 ನಡೆದಂಥ ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪಿತು. ಅಂದು ಅವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಕೆಲವೇ ಮಂತ್ರಿಗಳ ಅರ್ಥದಿಂದ ಸೋಲನ್ನು ಅನುಭವಿಸಿದರು. ಆನಂತರ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಅವ್ರನ್ನ ಪಕ್ಷಕ್ಕೆ ವಾಪಸ್ ಬರಲಿಕ್ಕೆ ಕರೆದ್ರು ಕೂಡ ಅವ್ರು ಇರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲ. ಅನೇಕ ಆಶಂಕೆಗಳಿಗೆ ಅವರು ಬಲಿಯಾಗಲಿಲ್ಲ. ಅಂದಿನಿಂದ ದೇವೇಗೌಡರನ್ನು ಬೆಂಬಲಿಸಿಕೊಂಡು ಬಂದಂಥ ಕುಟುಂಬ ನಮ್ಮದು. 69 ದಿನಗಳ ಕಾಲ ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವರ ವಿರುದ್ಧ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ, ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನು ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 69 ದಿನ ಅವನು ತೆಗಿಬೇಕು ಅಂದ್ರೆ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಲೇಟ್ ಫಿಕ್ಸಿಂಗ್ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯನ್ನು ಟಿಕೆಟ್ ಬೇಡ ಅಂತ ಹೇಳಿದಕ್ಕೆ ನೀವು ಇವತ್ತು ಅವ್ನು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಮುಂದಿನ ದಿನ ಕಾದು ನೋಡೋಣ. ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಗೌರವಯುತವಾಗಿ ಅವ್ರನ್ನ ನಾನು ಅಲಗಲಿಯೋದಿಲ್ಲ. ಇವತ್ತು ಮೊನ್ನೆನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ಇವತ್ತು ಪಕ್ಷಕ್ಕೆ ಬರ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ನಮ್ಮೊಟ್ಟಿಗೆ ಇದ್ದಂಥವ್ರು, ಅವರ ಹತ್ತಿರದಿಂದ ಕಂಡಂತವರು, ನಾವು ಕುಟುಂಬದ ಆತ್ಮೀಯರಾಗಿದ್ದಂಥವ್ರು, ಅವರನ್ನ ಮತ್ತು DK ಶಿವಕುಮಾರ್ ಸಾಹೇಬರನ್ನು ನಂಬಿ ಇವತ್ತು ನಾನು ಪಕ್ಷಕ್ಕೆ ಬರ್ತಾ ಇದ್ದೇನೆ. ಇವತ್ತು ರಕ್ಷಾ ರಾಮಯ್ಯನವರಿಗೆ ನಮ್ಮೆಲ್ಲರ ಬೆಂಬಲ ಇರ್ತದೆ. ಇವತ್ತು ಅವ್ರು ಹೇಳ್ತಾ ಇರೋದೇನು, ಅಲ್ಲಿ ಮೋದಿಯನ್ನು ತೋರಿಸ್ತಾರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿಯನ್ನು ತೋರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ತೋರಿಸಿ ಒಕ್ಕಲಿಗರು ಬಂದಿರೋ
ಅಂತಕ್ಕಂಥ ಕಾರ್ಡನ್ನ ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಇನ್ನು ಕ್ಷೇತ್ರದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಜೆಡಿಎಸ್ನಲ್ಲಿ ಇದ್ದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಕಾಂಗ್ರೆಸ್ಗೆ ಬಂದಿರುವುದು ನಮಗೆ ಮತ್ತಷ್ಟು ಬಲ ತಂದಿದೆ. ಯುವ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯ ಅವರನ್ನ ಅತ್ಯಧಿಕ ಮತಗಳಿಂದ ಜಯ ಗಳಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ, ಚಿಕ್ಕಬಳ್ಳಾಪುರದಲ್ಲಿ ಕೆಪಿ ಬಚ್ಚೇಗೌಡರ ಒಂದು ಅನುಯಾಯಿಗಳು, ಅವರ ಗುಂಪು ಮತ್ತು ಈಗ ತಾವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು, ಇವರಿಬ್ಬರು ಜೊತೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರದೀಪ್ ಈಶ್ವರ್ ಅವರಿಗೆ ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಇವತ್ತು ಬಚ್ಚೇಗೌಡರ ಬಲ ಬಂದಿದೆ. ನಮಗೆ ಅತಿ ಹೆಚ್ಚಿನ ಬಹುಮತವನ್ನ ನಾವು ರಕ್ಷಾ ರಾಮಯ್ಯ ಅವರು, ನಮ್ಮ ಅಭ್ಯರ್ಥಿ, ಒಬ್ಬ ಯುವ ಉತ್ಸಾಹಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ, ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಮತ್ತೊಂದು, ಬಿಜೆಪಿಯಲ್ಲಿ ಏನು ಮಾಜಿ ಮಂತ್ರಿಗಳ ಜೊತೆ ಇದ್ದಂತ ಬಹಳಷ್ಟು ಜನ ಮುಖಂಡರು, ಬಹಳಷ್ಟು ನೋವು ನಲಿವುಗಳಿಗೆ ಗುರಿಯಾಗಿರ್ತಕ್ಕಂಥವರು, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲಗೊಳಿಸ್ತೀವಿ, ನಮಗೆ ಒಬ್ಬ ನಂಬಿಕೆ ಇರತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಮತ್ತು ಕೆಪಿ ಬಚ್ಚೇಗೌಡರ ಜೊತೆಯಲ್ಲಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಇದೇ ವೇಳೆ ಶಿಡ್ಲಘಟ್ಟ ಆಂಜಿನಪ್ಪ ಪುಟ್ಟು ಹಾಗೂ ಅವರ ಬೆಂಬಲಿಗರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕೆಎನ್ ಕೇಶವರೆಡ್ಡಿ ಮುಂತಾದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರುಗನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೊಡುವಂತ ಅತ್ಯದ್ಭುತ ಕಾರ್ಯ ಆಗ್ತಾ ಇದೆ. ಹೀಗಾಗಿ ಮರಳಿ ಮನೆಗೆ ಬಂದಂತ ಪುಟ್ಟು ಆಂಜಿನಪ್ಪ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿದುಕೊಂಡಿದ್ದ ಆಂಜಿನಪ್ಪ ಪುಟ್ಟು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಬೆಂಗಳೂರಿನ ಇಂದಿರಾ ಗಾಂಧಿ ಭವನದ ಭಾರತ್ ಜೋಡೋ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರ ಸಮ್ಮುಖದಲ್ಲಿ ಆಂಜಿನಪ್ಪ ಪುಟ್ಟು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರನ್ನ ಹೆಚ್ಚಿನ ಬಹುಮತ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಘೋಷಣೆ ಮಾಡಿದರು. ಇವತ್ತು ದಿನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಗೌತಮ್ಗೆ ನಾವು ನೀರು ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ, ನಮ್ಮ ಪ್ರೀತಿನ ಗೊತ್ತಾಗಂತದ್ದು. ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತನ ನಾವು ಗಳಿಸುವಂತದ್ದಾಗಬೇಕಾಗ್ತದೆ. ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ 50 ವರ್ಷಗಳಿಂದ ಸುಭದ್ರವಾದ ಒಂದು ಸರ್ಕಾರ ನಡೆಸಿಕೊಂಡು ಭೂಮಿ ಇದ್ದಂತವ್ರಿಗೆ ಭೂಮಿ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಸೇರ್ಪಡೆಯಾಗಿರುವ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಗೌರವದಿಂದ ನೋಡಿಕೊಳ್ಳುತ್ತೇವೆ. ಮೂಲ ಮತ್ತು ಹೊಸ ಕಾರ್ಯಕರ್ತರು ಎಂಬ ಭೇದ ಭಾವವನ್ನು ಮಾಡಲು ಯಾರೂ ಅವಕಾಶ ನೀಡಬಾರದು. ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಜನಸೇವೆಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಗೌತಮ್ ಅವರನ್ನ ಕಣಕ್ಕಿಳಿಸಿದ್ದು ಯುವಕರಿಗೆ ಉಭಯ ಜಿಲ್ಲೆಯ ಜನ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಶರತ್ ಬಚ್ಚೇಗೌಡರು ಕೇಳಿದ್ರು. ಆಮೇಲೆ ರಾಜಕೀಯದ ಲೆಕ್ಕಾಕಿ ನಮ್ಮ ಇಡೀ ಭಾಗದಲ್ಲಿ ಹಿಂದುಳಿದವರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಇದೆಲ್ಲೂ ಕೂಡ ಒಂದು ಹಿಂದುಳಿದವರಿಗೆ ಒಂದು ಅವಕಾಶ ಮಾಡಕ್ ಆಗಿಲ್ಲ. ಮತ್ತು ನಮ್ಮ MS ರಾಮಯ್ಯನವರ ಕುಟುಂಬ ಅವ್ರು ಮಾಡಿದಂತಹ ಸೇವೆ ಆ ಭಾಗದಲ್ಲಿ ದೇವಸ್ಥಾನ, ಧರ್ಮ, ವಿದ್ಯಾ ಕ್ಷೇತ್ರದಲ್ಲಿ ಇವೆಲ್ಲ ಕೂಡ ದೊಡ್ಡ ಸೇವೆ ಮಾಡಿದ್ದಾರೆ. ಅವ್ರಿಗೆ ಜನರ ಸೇವೆ ಬಹಳ ಮುಖ್ಯ ಅಂತೇಳಿ ತೀರ್ಮಾನ ಮಾಡಿ ಕುಟುಂಬದವ್ರು ಮುಂದೆ ಬಂದಿರೋದ್ರಿಂದ ಅವ್ರನ್ನ ಒಂದು ಜಾತಿ ಮೇಲೆ ತೀರ್ಮಾನ ಮಾಡಕ್ ಹೋಗ್ಬೇಡಿ, ಒಂದು ಪಕ್ಷದ ಮೇಲೆ ತೀರ್ಮಾನ ಮಾಡಿ. ಇನ್ನು ಸಭೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಜಿಸಿ ಚಂದ್ರಶೇಖರ್, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ ಹಾಗೂ
ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೇಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ. ಸೇಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School
aims to churn out truly global citizens of tomorrow who are fully equipped with all the basic life skills needed to survive, compete, and excel in the challenging and ever-changing world. So come, join hands with Nandi family and make progress. ಪತ್ನಿ ವರದಕ್ಷಿಣೆ ಕಿರುಕುಳ ಆರೋಪ ಹೊರಿಸಿ ಕಿರುಕುಳ ನೀಡುತ್ತಿದ್ದಾಳೆ ಎಂದು ಆರೋಪಿಸಿ ಪತಿರಾಯ ಸಾವಿನ ಮನೆ ಸೇರಲು ಯತ್ನಿಸಿರುವ ಅಪರೂಪದ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಮಾರಿಕುಪ್ಪಂ ಸೈನಾಟ್ ಲೈನ್ನ ನಿವಾಸಿಯಾದ ಸುಧಾಕರನ್ ಕೋಮಲ ದರ್ಶಿನಿಯನ್ನು 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಸಿಂಗಾಪುರ್ನಲ್ಲಿ ಸುಧಾಕರನ್ ಕೆಲಸ ಮಾಡುತ್ತಿದ್ದು 6 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದ. ಈ ನಡುವೆ ಬೇರೊಬ್ಬ ವ್ಯಕ್ತಿಯ ಜೊತೆ ಕೋಮಲ ದರ್ಶಿನಿ ಅಕ್ರಮ ಸಂಬಂಧ ಹೊಂದಿರುವ ಆರೋಪ ಕೇಳಿಬಂದಿದೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಪತಿ ಹಾಗೂ ಮನೆಯವರ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರು ದಾಖಲಾಗಿದೆ. ಇದಕ್ಕೆ ಬೇಸತ್ತ ಸುಧಾಕರನ್ ಸಾವಿನ ಮನೆ ಸೇರಲು ಯತ್ನಿಸಿದ್ದಾರೆ. ಕೋಮಲ ದರ್ಶಿನಿ ಹಾಗೂ ಆಕೆಯ ಕುಟುಂಬದವರ ವಿರುದ್ಧ ಪತಿ ಕಡೆಯವರಿಂದ ದೂರು ದಾಖಲಾಗಿದೆ. ನಮ್ಮ ಅಣ್ಣ ಬಂದು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಸುಧಾಕರ್ ಅಂತ ಹೆಸರು. ಅವರು ವೈಫ್ ಬಂದು ಕೋಮಲ ದರ್ಶಿನಿ ಅಂತ. ಅವ್ರು ಬಂದು ಫಾಲ್ಸ್ ಕೇಸ್ ಹಾಕಿ ನಮ್ಮ ಮೇಲೆ ಬಂದು ಡೌರಿ ಹರಾಸ್ಮೆಂಟ್ ಕೇಸು ಸುಮಾರು 1.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ತಿಂಗಳಿಗೆ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ದುಡ್ಡು ಕಳಿಸ್ತಾ ಇದ್ದಾರೆ. ಬಟ್ ಆದರೆ ಇದುವರೆಗೂ ಒಂದು 6-7 ಲಕ್ಷ ಕಳಿಸಿದ್ದಾರೆ. ಮನೆ ಬೆಂಗಳೂರಲ್ಲಿ ಬಂದು ಲೀಸು ಮನೆ ಕಟ್ಟಿಸಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಕೂಡ ಇವಾಗ ಇನ್ನೂ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಫಾಲ್ಸ್ ಕೇಸ್ ಹಾಕಿ ಇವಾಗ ಡಿಮ್ಯಾಂಡ್ ಮಾಡ್ತಾರೆ. ಅವರು ಜೀವನಾಂಶಗೆ ತಿಂಗಳಿಗೆ 60,000 ಕೊಡಬೇಕು, ಇಲ್ಲಾಂದರೆ ಬಂದು ಇವ್ರಿಗೆ ಬಂದು 50 ಲಕ್ಷ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಇವ್ರು ಬಂದು ಅಫೇರ್ ಹಿಡ್ಕೊಂಡು ನಮ್ಮಣ್ಣನಿಗೆ ಸೂಸೈಡ್ ಆರ್ಡ್ರು ಥ್ರೆಟನ್ ಮಾಡ್ತಾಯಿದ್ದಾರೆ. ರೌಡಿಂಗ್ಲು ಹಿಡ್ಕೊಂಡು ಇವ್ರು ಬಂದು ನಿನ್ನೆ 2 ದಿನ ಮುಂಚೆ ಬಂದು ಅವರಪ್ಪ ಅವ್ರ ಮಗ ಇವರಿಬ್ಬರು ಸೇರಿಕೊಂಡು ನಮ್ಮ ಅಣ್ಣಗೆ ಬೆದರಿಕೆ ಮಾಡಿದ್ದಾರೆ. ಈ ಥರ ಬಂದು 50 ಲಕ್ಷ ಕೊಡಬೇಕು, ಇಲ್ಲಾಂದರೆ ನಿನ್ನ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಕೊಟ್ಟು ಹೋಗಿದ್ದಾರೆ. ಈ ಭಯದಿಂದ ನಮ್ಮಣ್ಣ ನನ್ನ ಹತ್ರ ಹೇಳಿದ್ರು ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದೆ, ವೆಯ್ಟ್ ಮಾಡು ಅಂತ ಹೇಳಿದೆ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ, ಮತ್ತು ಇನ್ನೇನು ಎಕ್ಸಾಮ್ ಮುಗಿಸ್ಕೊಂಬರ್ತೀನಿ, ಮತ್ತು ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದೆ. ಬಟ್ ಆದರೆ ಅವರು ಭಯದಿಂದ ಏನು ಮಾಡಿಬಿಟ್ಟು ಸೂಸೈಡು ಪಾಯ್ಸನ್ ಕುಡಿದ್ಬಿಟ್ಟಿದ್ದಾರೆ. ಇವಾಗ ನಮ್ಗೇನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಇವಾಗ ಮಾಧ್ಯಮ ಮುಂದ್ಗಡೆ ಬಂದು ನಿಂತಿದ್ದೀವಿ. ಏನೇ ಇದ್ರೂ ಕಾನೂನು ಪ್ರಕಾರ ನಮಗೆ ಬಂದು ನ್ಯಾಯ ಕೊಡಿಸಬೇಕು. ನ್ಯಾಯ ಕೊಡಿಸಬೇಕೆಂದು ಸುಧಾಕರನ್ ಕಡೆಯವರು ಕಣ್ಣೀರು ಹಾಕುತ್ತಿದ್ದಾರೆ. ಅಂಡರ್ಸನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅವ್ರು ಬಂದು ಒಂದು 10 ದಿವಸ ಕೂಡ ಮನೆಯಲ್ಲಿ ಇಲ್ಲ ಸರ್. ಬಂದು ಹೋಗ್ಬಿಡ್ತಾಳೆ. ಬಂದರೆ ನಮ್ಗೆ ಏನಾದ್ರು ತೊಂದರೆ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾಳೆ ಸರ್. ಇದು ಬೇಕು ಕೊಡ್ತಾಳೆ, ಏನಾದರೂ ಕಂಪ್ನಿ ಕೊಡ್ತಾಳೆ. ನಾವು ಹೊಡಿತಾರೆ ಈ ಥರ ಕೊಡ್ತಾರೆ. ನಾವು ಏನೂ ಮಾಡಿಲ್ಲ ಸರ್. ಎಲ್ಲ ಮಾಡಿದ್ರೆ ನಮ್ಮ ಮಗನಿಗೆ ಅದೇ ಸರ್. ನಮ್ಗೆ ಮಗನಿಗೆ ಏನು ತೊಂದರೆ ಕೊಡೋದು ನಮ್ಮ ಮಗನ ನೋಡ್ಬೇಕು ಸರ್. ಮಾಡ್ತಾನೆ ಹಂಗೆ ಮಾಡ್ತಾನೆ ಏನೇನೋ ಸಿಂಪಲ್ ಹೇಳ್ತಾರೆ ಸರ್. ನಮ್ಮ ಗಂಡ ಹೊಡಿತಾರೆ ಅಂತ ಹೇಳ್ತಾರೆ ಸರ್. ಅದೇ ಪಾಯ್ಸನ್ ಕೊಟ್ಟಿದ್ದಾರೆ ಸರ್. ಇವಾಗ ಅವರಿಂದಲೇ ಪಾಯ್ಸನ್ ಕೊಡ್ತಿದ್ದಾರೆ. ಅದು ಇವಾಗ ಸೀರಿಯಸ್ ಆಗಿದ್ದಾರೆ ಅಂತಾರೆ ಸರ್. ನಮ್ಮ ಮಗನಿಗೆ ಏನು ಆಗಬಾರ್ದು ನೋಡ್ಕೋಬೇಕು ಸರ್. NM ಶ್ರೀನಿವಾಸ್, MMTV ನ್ಯೂಸ್, ಶ್ರೀನಿವಾಸಪುರ. ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 117ನೇ ಜಯಂತಿ ಪ್ರಯುಕ್ತ ರುದ್ರಮ್ಮ ನೇತೃತ್ವದ ತಂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಕೋಟಾಲದಿನ್ನೆ ಗ್ರಾಮದಲ್ಲಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 117ನೇ ಜಯಂತಿ ಪ್ರಯುಕ್ತ ರುದ್ರಮ್ಮ ನೇತೃತ್ವದ ತಂಡ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಿದ್ದರು. ಇದೇ ವೇಳೆ ಮುದುಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ MS ರಾಜಶೇಖರ್ ಮಾತನಾಡಿ,
ಪದ್ಮವಿಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು ಆದ ಶಿವಕುಮಾರ ಸ್ವಾಮಿಗಳ ಜಯಂತಿಯನ್ನು ದಾಸೋಹ ದಿನವನ್ನಾಗಿ ಆಚರಿಸಬೇಕು. ಸರ್ವ ಜನಾಂಗಕ್ಕೆ ಸಹಾಯ ಮಾಡಿರುವ ನಡೆದಾಡುವ ದೇವರು ವಿದ್ಯಾದಾನಿಗಳು ಇವರ ಜಯಂತಿ ಪ್ರಯುಕ್ತ ಅನ್ನದಾಸೋಹ ನಡೆಸುತ್ತಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ರುದ್ರಮ್ಮ, ರಘುನಂದನ, ಸುರೇಶ್, ಆರ್ ರಮೇಶ್, ವಿಜಯ್ ಕುಮಾರ್, ಬಾಬು ಮತ್ತಿತರರು ಹಾಜರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಪ್ರಭಾವಿ ಹಾಗೂ ಮಾಜಿ ಸಚಿವ NS ಶಿವಶಂಕರ ರೆಡ್ಡಿ ಅವರು ಪಿತ್ರಾರ್ಜಿತ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಎಂದು ಆರೋಪಿಸಿ ನ್ಯಾಯ ದೊರಕಿಸಿಕೊಡುವಂತೆ ಜಗದೀಶ್ ಎಂಬುವರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಭಾವಿಶಾಲಿ ರಾಜಕಾರಣಿ ಹಾಗೂ ಗೌರಿಬಿದನೂರು ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ ಅವರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಬಳಿಸಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಎನ್ ಜಗದೀಶ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ ನಾಗಸಂದ್ರದ 65ನೇ ಅಸೆಸ್ಮೆಂಟ್ ಪಿತ್ರಾರ್ಜಿತ ಆಸ್ತಿಯನ್ನು NH ಶಿವಶಂಕರ ರೆಡ್ಡಿ ಅವರು ಕಬಳಿಸಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 1.25 ಗುಂಟೆ ಮನೆ ಹಾಗೂ ಮನೆ ಜಾಗ ಅತಿಕ್ರಮಿಸಿಕೊಂಡಿದ್ದಾರೆ. ಈ ಬಗ್ಗೆ ಸ್ವತ್ತು ಕಳೆದುಕೊಂಡ ನಾವು ಶಿವಶಂಕರ ರೆಡ್ಡಿ ಅವರನ್ನ ಪ್ರಶ್ನೆ ಮಾಡಿದಾಗ ನಿಮಗೆ ಪರ್ಯಾಯವಾಗಿ 2 ನಿವೇಶನಗಳನ್ನು ಕೊಡುವುದಾಗಿ ಭರವಸೆ ನೀಡಿ 3 ವರ್ಷಗಳಾದರೂ ನಮ್ಮ ಜಾಗವನ್ನು ಬಿಟ್ಟುಕೊಟ್ಟಿಲ್ಲ. ಬೇರೆ ಜಾಗವೂ ನೀಡದೆ ನಮಗೆ ವಂಚನೆ ಮಾಡಿದ್ದಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು. ಅದಕ್ಕೆ ಮೊದಲು ನಾವು ಭೇಟಿಯಾದಾಗ
ಇದು ಪರ್ಯಾಯವಾಗಿ ನಾವು ದೊಡ್ಡಗೂರ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಕಾಸದಲ್ಲಿ ನನ್ನ ಖಾಸಾ ಜಮೀನಿದೆ, ಅದರಲ್ಲಿ 2 ನಿವೇಶನ ಕೊಡ್ತೀನಿ ಅಂತ ಮಾತು ಕೊಡ್ತೀವಿ. ಆಮೇಲೆ ನಮ್ಮ ಮನೆಗೆ ಕೂಡ ಬಂದಿದ್ದು, ನಮ್ಮ ಮನೆಗೆ ಕೂಡ ಬಂದು ಅದೇ ಮಾತಾಡಿದ್ರು, ನಮ್ಮ ತಾಯಿಯವರ ಉಪಸ್ಥಿತಿ ಮಾಡಿಕೊಡ್ತೀವಿ ಅಂತ ಇದುವರೆಗೂ ಮಾಡಿಕೊಡ್ತೀವಿ. ಮತ್ತು ಇದೇ ವಿಚಾರದಲ್ಲಿ ನಾವು ಸಂಬಂಧಿಸಿದ ದೊಡ್ಡಗೂರ್ಗೋಡು ಗ್ರಾಮ ಪಂಚಾಯತಿನಲ್ಲಿ ಹೋಗಿ ಭೇಟಿ ಮಾಡೋಕ್ಕೆ ಹೋದಾಗ ಅವರು ಅನುಯಾಯಿ ಯಾರಿದ್ದಾರೆ, ಪ್ರಕಾಶ್ ರೆಡ್ಡಿ ಸಣ್ಣ ದಯಾಕರ್ ರೆಡ್ಡಿ ಅಂತ ರಿಲೇಷನ್ನು ಮತ್ತು ಅನುಯಾಯಿ, ಮತ್ತು ಕರಿತಿಮ್ಮಯ್ಯ ಅಂತ ಇವರಿಬ್ಬರು ಸೇರಿ ನಿಮ್ಗೆ ಜಲ್ದಿ ನಿಮ್ಮ ನಾಟಸಂತ್ರನೇ ಅಂದರೆ ನೀವು ಯಾಕೆ ಬರ್ತಿದ್ದೀರಿ, ನೀವು ಈ ಕಡೆ ಬರೋಕ್ಕೆ ಹೋಗ್ಬಾರ್ದು ಹಿಂಗೆಲ್ಲ ಅಂತೇಳಿ ಖಡಕ್ಕಾಗಿ ಸೂಚನೆಯನ್ನು ಕೊಡ್ತೀವಿ. ಏನಪ್ಪ ನಾವು ನ್ಯಾಯ ಕೇಳ್ತಾ ಇದ್ದೀವಿ, ನಾವು ಬೇರೆ ಏನು ಕೇಳ್ತಾ ಇದ್ದೀವಿ, ನಮ್ಮ ಸೊತ್ತು ನಾವು ಕೇಳ್ತಾ ಇದ್ದೀವಿ ಅಂದರೆ ನೀವು ನಾಟಸಂತ್ರದವರೇ ಎಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಾಡೋದು. ಹಾಗೆಲ್ಲ ಮಾತಾಡಬಾರ್ದು, ನಾವು ಕಾನೂನು ಮೀರಿ ಹೋಗೋಲ್ಲ, ಕಾನೂನಲ್ಲಾಗಿದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಕೊಡ್ತೀವಿ ಅಂದರೆ ಮತ್ತೆ ಕೊಡ್ತಿಲ್ಲ ಈ ವಿಚಾರ. ಮತ್ತು ಈಗ ಪಂಚಾಯತಿನಲ್ಲಿ ನಾವು ಇದೇ ವಿಚಾರದಲ್ಲಿ ತಾಲೂಕು ಪಂಚಾಯತಿ ಆಫೀಸಲ್ಲಿ ಸ್ಟ್ರೈಕ್ ಕೂತ್ಕೊಳ್ಬೇಕು. ಆ ಸ್ಟ್ರೈಕ್ ಕೂತಾಗ ಪಂಚಾಯತಿಯಿಂದ ನಮ್ಮ ತಾಲೂಕು ಪಂಚಾಯತಿಯಿಂದ ಏನೇನು ಸಹಕಾರ ಕೊಡಬೇಕು ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಅಲ್ಲಿ ಕೂತಾಗ ಕೂಡ ಒಂದಿಬ್ಬರು ಕಳಿಸಿ ಪ್ರೊಟೆಸ್ಟ್ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ರು. ನಾವು ಅವ್ರ ಮಾತು ಕೇಳಿಲ್ಲ, ನಮ್ಮ ಪ್ರೊಟೆಸ್ಟ್ ನಾವು ಮಾಡಿ ತೀರ್ತೀವಿ, ತದನಂತರ ನಿಮ್ಮ ರಿಕ್ವೆಸ್ಟ್ ಏನಂದರೆ ನಮಗೆ ಅನುಕೂಲ ಮಾಡೋದು ಮಾಡಿಕೊಡಿ, ನಮಗೆ ಎದ್ದೊಳಬಾರ್ದು ಗೌರವದ ಪ್ರಶ್ನೆ ಅಂತ ಅವ್ರು ಹೇಳ್ತೀವಿ. ಇಷ್ಟು ಮಾಡಿದ್ವಿ. ಅದರಿಂದ ಇದರಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದೀರ ಅಥವಾ ಟಿ ವಿ ಮಾಧ್ಯಮದವರಿದ್ದೀರ, ಇದು ಒಂದು ವಿಶೇಷವಾದ ಕಾನೂನಿನ ಒಳಗೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಜಗದೀಶ್ ಅವರ ತಾಯಿ ಗೌರಮ್ಮ ಇದ್ದು ಪ್ರಭಾವಿ ವ್ಯಕ್ತಿಯಿಂದ ತಮಗೆ ಆದ ಅನ್ಯಾಯದ ಬಗ್ಗೆ ಕಣ್ಣೀರು ಹಾಕಿದ್ರು. ನಾವೇನು ಸರ್ಕಾರದಿಂದ ಹಕ್ಕುಪತ್ರ ಅಥವಾ ಮನೆ ಕೇಳ್ತಾ ಇಲ್ಲ, ನಮ್ಮ ಒಳಗೆ ನಮ್ಗೆ ಬೇರೆ ಕಡೆ ಕೊಡಲಿ ಅಂತ ಕೇಳ್ತಾ ಇದ್ದೀವಿ. ನಾವು ಗೌರಿಬಿದನೂರು ಹೊಟ್ಟೆಪಾಡಿಗೋಸ್ಕರ ಪತ್ರ ಬರೀತೀವಿ ನಮ್ಮ ತಂದೆಯವರು ಮಾಡ್ಕೊಳ್ಳಿ. ಅದು ಇಲ್ಲಿ ಬೇರೆ ಬೇಡ, ನಮ್ಮೊಂದು ಫೋಟೋಸ್ನಲ್ಲಿ ಮಾಡ್ಕೊಳ್ಳಿ. ಇದೆ ಸರ್ ನಿಮ್ಮ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇವತ್ತು ನಾವು ನೋಡಬಹುದು ಇಡಿ ಜಾರಿ ನಿರ್ದೇಶನಾಲಯ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರೂ ಸಹ ತೇಲ್ತಾ ಇದ್ದಾರೆ. ಏನಲ್ಲಿ ಅಂತ ಹೇಳ್ತೀವಿ. ಮತ್ತು ಕೋಲಾರ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು, ಉದಾಹರಣೆ ಕೊಡ್ತೀನಿ, ಬಹಳ ಸಮಯ ತಗೊಳ್ಳಲ್ಲ, ಈಗ ಒಂದು 6 ವರ್ಷಗಳ ಯಾವತ್ತು ಒಂದು ಜ್ಞಾಪಕ ಮಾಡ್ಕೋ, ಹುಷಾರಾಗಿ ಜ್ಞಾಪಕ ಮಾಡ್ಕೊಂಡಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕೆವಿ ಗೌತಮ್ ಪರ ಮತಯಾಚನೆ ಮಾಡುವ ಸಲುವಾಗಿ ಚಿಂತಾಮಣಿ ನಗರದ ಸಚಿವ ಡಾ ಕೆ ಸುಧಾಕರ್ ತಮ್ಮ ಸ್ವಗೃಹದ ಬಳಿ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೇವೆ. ರಾಜ್ಯ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಇನ್ನು ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲವೆಂದು ಸ್ಪಷ್ಟನೆ ನೀಡಿದ ಸಚಿವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿ ಸೋತವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಭದ್ರಪಡಿಸುವ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದಾಗಿ ಹೇಳಿದರು. ಯಾರಾದ್ರೂ ಅಕ್ಷತೆಗಳನ್ನ 2-3 ತಿಂಗಳ ಮುಂಚೆ ಅಕ್ಷತೆಗಳನ್ನ ತಯಾರು ಮಾಡಿ ಇಡ್ಲಿಕ್ಕೆ ಸಾಧ್ಯ ಇದೆ? ಆ ದೇವರದ್ದು ಯೋಚನೆ ಮಾಡಿ. ಯಾರದನ್ನ ತಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಮಟ್ಟಕ್ಕೆ ರಾಜಕೀಯವನ್ನ ಸಮಾಜವನ್ನ ಒಡೆತಕ್ಕಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಯುವಕರಿಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತದೆ. ಈ ರೀತಿ ಸಮಾಜವನ್ನ ಒಡೆತಕ್ಕಂತ ಮಾತುಗಳಿಂದ ಪ್ರೇರಣೆ ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಯುವಕರು ಅರ್ಥ ಮಾಡ್ಕೋಬೇಕು, ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಾಗಿ ಈ ದೇಶವನ್ನ ಕಟ್ಟತಕ್ಕಂಥದ್ದು, ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾಗಿ ನಾವು ಇರಬೇಕಾಗತ್ತೆ.
ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿಯಾಗಿದೆ. ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷಕ್ಕಾಗಿ ದುಡಿದ ಮುಖಂಡರ ಮತ್ತು ಕಾರ್ಯಕರ್ತರಿಗೆ ಟಿಕೆಟ್ ಸಿಗದೆ ಪಕ್ಷ ಮತ್ತಷ್ಟು ಇಬ್ಬಾಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. ಬಿಜೆಪಿಯ ಜೊತೆ ಜೀವನ ಪರ್ಯಂತ ವಿರೋಧ ಮಾಡ್ಕೊಂಡು ಬಂದಂತ ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಏನ್ ಪಡ್ಕೊಂಡ್ರು ಅಂದ್ರೆ, ನಮ್ ಜೊತೆ ಹೊಂದಾಣಿಕೆ ಇದ್ದಾಗ 9 ಸೀಟ್ ಕೇಳಿದ್ರು. ನಮ್ ಜೊತೆ ಹೊಂದಾಣಿಕೆ ಇದ್ದಾಗ ಎಷ್ಟು ಕೇಳಿದ್ರು? 9 ಸೀಟ್ ಕೇಳಿದ್ರು. ಇವತ್ತು ಎಷ್ಟು ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ? ಕೇವಲ 3 ಸೀಟು. ಇನ್ನೊಂದು ಬಿಜೆಪಿಯ ಹೆಸರಿನಲ್ಲಿ ನಿಂತಿರ್ತಕ್ಕಂಥ ಅವರ ಅಳಿಯ ಸಿಎಂ ಮಂಜುನಾಥ್ ಸೇರಿದ್ರೆ 4 ಸೀಟು. ಆ 4 ಸೀಟಲ್ಲಿ 3 ಸೀಟ್ ಅವ್ರ ಕುಟುಂಬದವ್ರಿಗೆ. ಯಾರಿಗಾಗ ಹೊಂದಾಣಿಕೆ? ಕುಟುಂಬಕ್ಕಾಗ, ಪಕ್ಷಕ್ಕಾಗ, ಪಕ್ಷದ ಕಾರ್ಯಕರ್ತರಿಗಾಗ ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳಿಗಾಗ ಯಾರಿಗಾಗ ಹೊಂದಾಣಿಕೆ ಅಂದ್ರೆ, ಇದು ಜಗಜ್ಜಾಹಿರು, ಎಲ್ಲರೂ ಗೊತ್ತಿದೆ. ಈ ಹೊಂದಾಣಿಕೆ ನಿಮ್ಮ ಕುಟುಂಬದ ಅಧಿಕಾರದ ಅಸ್ತಿತ್ವಕ್ಕೆ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಮಾತ್ರ. ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಜಿಲ್ಲೆಯ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ಉಸ್ತುವಾರಿ ಸಚಿವರು ಸೇರಿದಂತೆ ಇತರೆ ಸಚಿವರು ಒಟ್ಟಾಗಿ ಲೋಕಸಭೆಯ ಅಭ್ಯರ್ಥಿ ಕೆವಿ ಗೌತಮ್ ರವರನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕೆವಿ ಗೌತಮ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಎನ್ಎಸ್ಯುಐ ಘಟಕದಿಂದ ತಮ್ಮ ಸೇವೆ ಆರಂಭಿಸಿ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನನ್ನು ಗುರುತಿಸಿ ಪಕ್ಷ ಟಿಕೆಟ್ ನೀಡಿದೆ ಎಂದರು. ಲೋಕಸಭಾ ಚುನಾವಣೆಗೆ ನಾನು ನಿಂತಿದ್ದೀನಿ. ತಮ್ಮ ಆಶೀರ್ವಾದ ಕೋರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ನನಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ. ನಿಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ಅಲ್ಲಿ. ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನೀವೇನು ಸುಮ್ಮನೆ ಮಾಮೂಲಿ ಜನಗಳಲ್ಲ, ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ. ಯಾವುದೇ ಸರ್ಕಾರ ಬಂದ್ರೂ ನಿಮ್ಗೋಸ್ಕರ ಕೆಲಸ ಮಾಡಬೇಕು. ಸಭೆಯ ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್, ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಕೆರೆಯ ಮಣಿಕಂಠ, ವಕೀಲರಾದ ಬರೀದ್, ನಗರಸಭಾ ಸದಸ್ಯರಾದ ಹರೀಶ್ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕೌಟುಂಬಿಕ ಕಲಹದಿಂದ ಇಬ್ಬರು ಮಕ್ಕಳ ಜೊತೆ ತಂದೆಯು ಸಾವಿನ ಮನೆ ಸೇರಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಎಲ್ದೂರು ಸಮೀಪವಿರುವ ಶೀಗೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಂದೆ ನಾರಾಯಣಸ್ವಾಮಿ ಮಕ್ಕಳಾದ ಪವನ್, ನಿತಿನ್ ಮೃತ ದುರ್ದೈವಿಗಳಾಗಿದ್ದಾರೆ. 2 ತಿಂಗಳ ಹಿಂದೆ ಮೃತ ನಾರಾಯಣಸ್ವಾಮಿ ಪತ್ನಿ ತವರು ಮನೆ ಸೇರಿದ್ದು ಕೋಲಾರ ಸಮೀಪವಿರುವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಕೌಟುಂಬಿಕ ಕಲಹದಿಂದ ಸಾವಿನ ಮನೆ ಸೇರಿರುವ ಶಂಕೆ ವ್ಯಕ್ತವಾಗಿದ್ದು, ಘಟನಾ ಸ್ಥಳಕ್ಕೆ ಶ್ರೀನಿವಾಸ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ.
ಪಕ್ಷ ತೊರೆದ ಕೆಪಿ ಬಚ್ಚೇಗೌಡ, ಮುಖಂಡರ ಅಸಮಾಧಾನ, ಡಾಕ್ಟರ್ ಕೆ ಸುಧಾಕರ್ ಬೆನ್ನಿಗೆ ನಿಂತ ಜೆಡಿಎಸ್ ಕಟ್ಟಾಳುಗಳು. ಮನೆಯಲ್ಲಿರಲು ನಾನು ಸನ್ಯಾಸಿಯಲ್ಲ, ರಕ್ಷಾರಾಮಯ್ಯರನ್ನು ಗೆಲ್ಲಿಸಲು ಪಣ, ಕಾಂಗ್ರೆಸ್ ಸೇರುತ್ತಿದ್ದಂತೆ ಬಚ್ಚೇಗೌಡ ಶಪಥ. ಅಂದು ಕಾಂಗ್ರೆಸ್ ವಿರುದ್ಧ ಬಂಡಾಯ, ಇಂದು ಮರಳಿ ಗೂಡಿಗೆ, ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕ ಪ್ರಯತ್ನ, ಅಂಜಿನಪ್ಪ ಪುಟ್ಟು. ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ಸಾವಿಗೆ ಯತ್ನ, ಪತ್ನಿ ಪೋಷಕರ ವಿರುದ್ಧ ದೂರು ದಾಖಲು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.